ಅಡ್ಡ ಮತದಾನ ಒಂದು ರಕ್ತದಲ್ಲಿ ಬಿಜೆಪಿ ಮತ್ತು JDSನ ಕಂಗೆಡಿಸಿಬಿಟ್ಟಿದೆ. ಹೀಗಾಗಿಯೇ ಇವತ್ತು ಕುಮಾರಸ್ವಾಮಿ ಹೇಳಿದ್ದಾರೆ, ಅಡ್ಡ ಮತದಾನ ಎಲ್ಲ ಮಾಹಿತಿಗಳನ್ನು ಕೂಡ ನಾನು ಸಂಬಂಧಪಟ್ಟಂತೆ ಬಿಜೆಪಿ ಹೈಕಮಾಂಡಿಗೆ ಹೇಳ್ತೀನಿ. ಜೊತೆಗೆ ಅವರು ಹೇಳ್ತಾರೆ, JDS ಮತ್ತು ಬಿಜೆಪಿ ಮೈತ್ರಿನಲ್ಲಿ ಯಾವುದೇ ಬಿರುಕಿಲ್ಲ, ಬಿರುಕಾಗಲ್ಲ. ಇದು HDK ಪ್ರತಿಕ್ರಿಯೆ. ಅಧ್ಯಕ್ಷ ವಿಜಯೇಂದ್ರ ಅವರ ಗಮನಕ್ಕೆ ತಂದೇನೆ ಅಭ್ಯರ್ಥಿಯನ್ನು ಹಾಕಿದ್ದೆ. ಇಷ್ಟೊಂದೆಲ್ಲ ಆಗಿದೆ. ಬಿಜೆಪಿ 3 ಸದಸ್ಯರ ತಂಡವನ್ನು ರಚನೆ ಮಾಡಿದೆ. CT ರವಿಗೆ ಜವಾಬ್ದಾರಿ ವಹಿಸಿದೆ. ನಾನು ದೆಹಲಿನಲ್ಲಿ ರಾಷ್ಟ್ರೀಯ ಅಧ್ಯಕ್ಷರನ್ನು ಭೇಟಿ ಮಾಡ್ತೀನಿ, ಮಾಹಿತಿ ಕೊಡ್ತೀನಿ. ಸೊ ಇದು ಸಂಗತಿ. HD ಕುಮಾರಸ್ವಾಮಿ ಮಾತಾಡಿದ್ದಾರೆ, ವಿಜಯೇಂದ್ರ ಅವರ ಗಮನಕ್ಕೆ ತಂದೇನೆ ನಾನು ಅಭ್ಯರ್ಥಿ ಹಾಕಿದ್ದೆ, ಆದರೆ ಹೀಗೆಲ್ಲ ಆಗಿದೆ. ಇದೆಲ್ಲವನ್ನೂ ಕೂಡ ನಾನು BJP ಹೈಕಮಾಂಡ್ ಎದುರುಗಡೆಗೆ ಒಪ್ಪಿಸ್ತೀನಿ. ಆದರೆ ಈ ಘಟನೆಯಿಂದಾಗಿ ಎಲ್ಲೋ ಕಡೆಗೆ BJP JDS ನಡುವೆ ಬಿರುಕು ಮೂಡಿಬಿಡುತ್ತೆ ಅನ್ನೋದನ್ನು ಇವರು ಒಪ್ಕೊಳ್ತಾ ಇಲ್ಲ. ಇಲ್ಲ, ಅದು ಸಾಧ್ಯ ಇಲ್ಲ. ಇದು ನಮ್ಮ ದೋಸ್ತಿ ನಡುವೆ ಯಾವುದೇ ಬಿರುಕಿಗೆ ಕಾರಣ ಆಗಲ್ಲ. ಬನ್ನಿ ಕುಮಾರಸ್ವಾಮಿ ಏನು ಹೇಳಿದ್ದಾರೆ ನೋಡೋಣ. ಈಗ ಬ್ರದರ್ 3, 7, 8 ಇದನ್ನ ಚರ್ಚೆ ಮಾಡಿ ಏನು ಉಪಯೋಗ? ಆಗೋಗಿದೆ. ಇದನ್ನ ಎಳ್ಕೊಂಡು ಹೋಗೋದು ಅನವಶ್ಯಕ ನನ್ನ ಅಭಿಪ್ರಾಯ ಇದೆ. ಇದು ಭಾಳ ಬರೀ ಇದೊಂದು ದಿನದಲ್ಲಿ ನಡೆದಿದೆಯಾ? ಹಲವಾರು ರಾಜ್ಯಗಳಲ್ಲಿ ನಮ್ಮ ರಾಜ್ಯದಲ್ಲೂ ಸೇರ್ಕೊಂಡಾಗೆ ಇಂಥ ಸಂದರ್ಭಗಳಲ್ಲಿ ಚುನಾವಣೆಗಳು ಯಾವ ರೀತಿ ನಡೆದಿದೆ. ಈಗ ಇದೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಎಷ್ಟು ಬಾರಿ ಬೇರೆ ರಾಜ್ಯದ ಶಾಸಕರನ್ನ ಸೆಳೀತಾರೆ ಅಂತೇಳಿ ಪಾಪ ಇಲ್ಲಿ ಕರ್ಕೊಂಬಂದು ಆತಿಥ್ಯ ಕೊಟ್ಟಿಲ್ಲ. ಈಗ ಮೊನ್ನೆನೂ ನಡೀತಲ್ವಾ, ಮಧ್ಯಪ್ರದೇಶದಿಂದ ಪಾಪ ಇಲ್ಲಿ ಕರ್ಕೊಂಬಂದು ಕೊನೆಗೆ ಅದೇನೋ ಅಭ್ಯರ್ಥಿ ನಾಮಿನೇಷನ್ ತಿರಸ್ಕಾರ ಆಗಿ ಕೈಲಿ ವಾಪಸ್ ಹೋದರು. ಅದು ಈ ರೀತಿಯ ಘಟನೆಗಳು ಇಂಥ ಚುನಾವಣೆಯಲ್ಲಿ ಸರ್ವೇ ಸಾಮಾನ್ಯ. ಅದರಿಂದ ಇದೇನು ಹೊಸದಲ್ಲ. ಇಂದ ಈ ವಿಷಯವನ್ನು ನಾವು ಇದನ್ನು ಎಳೆಯತಕ್ಕಂಥ ಪ್ರಶ್ನೆ ಇಲ್ಲ. ಇದಿಲ್ಲಿ ಕ್ಲೋಸ್ ಮಾಡೋಣ, ಮುಂದೇನು ಮಾಡಬೇಕು ಅನ್ನೋದು ಯೋಚನೆ ಮಾಡೋಣ. ಆದರೆ ಇದು BJP JDSಗೆ ಮೈತ್ರಿಗೆ ಧಕ್ಕೆ ಬರ್ತದೆ ಅಂತಕ್ಕಂಥ ಒಂದು ವಾತಾವರಣ ಕ್ರಿಯೇಟ್ ಏನಾಗ್ತಿದೆ. ಯಾಕೆಂದರೆ ಅದು ಕಾಂಗ್ರೆಸ್ನವ್ರಿಗೆ ಬೇಕಿದೆ. ಇದು BJP JDSನ ಬಿರುಕನ್ನು ಉಂಟು ಮಾಡಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ನವರಿಗೆ ಬೇಕಾಗಿರ್ತಕ್ಕಂಥದ್ದು. ಅದಿಲ್ಲದೆ ಇದ್ರೆ ಅವ್ರು ಮುಂದೆ ಏನಾಗ್ತಾರೆ ಅನ್ನೋದು ಗೊತ್ತು. ಈ ಚುನಾವಣೆ ಮುಂದಿನ ಸಾರ್ವತ್ರಿಕ ಚುನಾವಣೆ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರಲ್ಲ. ಅದಕ್ಕೊಂದು ಉದಾಹರಣೆ ಕೊಡ್ತೀನಿ. 2017 ಯಾವೊಂದು ರಾಜ್ಯಸಭೆ ಚುನಾವಣೆಯಲ್ಲಿ ನಮ್ಮ ಪಕ್ಷದಿಂದ 7-8 ಶಾಸಕರು ಕ್ರಾಸ್ಔಟ್ ಮಾಡಿದ್ರು, ಕಾಂಗ್ರೆಸ್ಗೆ ಮತ ಕೊಟ್ಟರು. ರಾಜ್ಯಸಭೆಗೆ ಚುನಾವಣೆ ಆದಾಗ ಏನಾಯಿತು? ಕಾಂಗ್ರೆಸ್ಸು 78-79ಕ್ಕೂ ಬಂದು ನಿಂತರು, ಸೋತರು. ಎಕ್ಸೆಪ್ಟ್ ಒಬ್ಬರು ಇಬ್ಬರು ಬಿಟ್ಟರೆ ಎಲ್ಲ ಸೋತರು. ಅದರಿಂದ ಈಗಿನ ಚುನಾವಣೆ ಸಾರ್ವತ್ರಿಕ ಚುನಾವಣೆ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರಲ್ಲ. ನಮ್ಮ ಮತ್ತು BJP ನಡುವೆ ಯಾವುದೇ ರೀತಿಯ ಹೊಂದಾಣಿಕೆ ಕೊರತೆ ಇಲ್ಲ, ವಿಶ್ವಾಸದಲ್ಲಿ ಕೊರತೆ ಇಲ್ಲ. ಇವತ್ತು BJP ಪಕ್ಷದಿಂದ ಯಾವೊಂದು ಏನಾಗಿದೆ ಅಂತಕ್ಕಂಥ ಒಂದು ಮಾಹಿತಿ ಕೊಡಬೇಕು ಅಂತ 3 ಜನರ ಒಂದು ಸದಸ್ಯರ ತಂಡ ಏನು ಮಾಡಿದ್ದಾರೆ, CT ರವಿಯವರ ನಾಯಕತ್ವದಲ್ಲಿ ಅವ್ರಿಗೆ ಏನು ಜವಾಬ್ದಾರಿ ಕೊಟ್ಟಿದ್ದಾರೆ. ನಾನು ಸಹ ದೆಹಲಿಗೆ ಹೋದಾಗ BJPಯ ರಾಷ್ಟ್ರೀಯ ಅಧ್ಯಕ್ಷನ ಭೇಟಿ ಮಾಡಿ ಯಾವೊಂದು ಹಿನ್ನೆಲೆ ಒಳಗೆ ಇವೆಲ್ಲ ಡೆವಲಪ್ಮೆಂಟ್ ಇದೆ, ಇದು ಎಲ್ಲದರ ಮಾಹಿತಿಗಳನ್ನು ಅವರಿಗೆ ಕೊಡ್ತಕ್ಕಂಥದ್ದು ನಾನು ನಿರ್ಧಾರ ಮಾಡಿದ್ದೇನೆ. ಯಾಕೆಂದರೆ ನೆನ್ನೆ ಶಾಸಕರುಗಳು ಅಂತಿಮವಾದ ನಿರ್ಣಯ ನನಗೆ ಮಾಡತಕ್ಕಂಥ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ 17 ಜನರು. ಅದರಿಂದ ಇದನ್ನು ಮುಂದಕ್ಕಿನ್ನೂ ಎಳ್ಕೊಂಡು ಹೋಗೋದು ಅವಶ್ಯಕತೆ ಇಲ್ಲ. ಇನ್ನು ಕುಮಾರಸ್ವಾಮಿ ಮುಂದುವರೆದು ಹೇಳ್ತಾರೆ, ಅಡ್ಡ ಮತದಾನ ಮಾಡಿದವ್ರು ಯಾರಿದಾರಲ್ಲ ಅವ್ರಿಗೆ ನಾವೇನು ಪಕ್ಷ ಬಿಡಿ ಅಂತ ಹೇಳಿಲ್ಲ. ಅವರೇ ಹೇಳಿದ್ದಿದ್ರೆ ಬೇಡ ಅಂತಿರಲಿಲ್ಲ. ನಮಗೆ ಪಕ್ಷದಲ್ಲಿ ಭವಿಷ್ಯ ಇಲ್ಲ ಅಂತ ಅವ್ರಿಗೇನಾದರೂ ಅನಿಸಿದ್ದಿದ್ರೆ, ಪಕ್ಷ ಬಿಟ್ಟು ಹೋಗ್ತೀವಿ ಅಂತ ಅವರೇ ಹೇಳಿದ್ದಿದ್ರೆ ನಾನೇ ಕಳಿಸ್ಕೊಡ್ತಾ ಇದ್ದೆ. ಇದು ಕುಮಾರಸ್ವಾಮಿಯವರ ಮಾತು. ಅಂತಕ್ಕಂಥದ್ದಕ್ಕೆ ನಾನು ನೆನ್ನೆ ಶಾಸಕರುಗಳಿಗೆ ಒಂದು ಮಾನಸಿಕವಾಗಿ ನೀವು ದೃಢವಾಗಿ ನಿಲ್ತಕ್ಕಂಥದ್ದಕ್ಕೆ JDSನಲ್ಲಿದ್ದರೆ ನಮಗೆ ಮುಂದಿನ ಭವಿಷ್ಯಕ್ಕೆ ತೊಂದರೆ ಅಂತಕ್ಕಂಥದ್ದು ಏನಾದರೂ ನಿಮ್ಮ ಮನಸ್ಸಿನಲ್ಲಿದ್ದರೆ
ದಯವಿಟ್ಟು ನಾನು ನಿಮ್ಮ ಭವಿಷ್ಯಕ್ಕೆ ನಾನು ತೊಂದರೆ ಕೊಡಲ್ಲ, ಮುಂದಿನ ಭವಿಷ್ಯಕ್ಕೆ ಧೈರ್ಯವಾಗಿ ನನಗೆ ಹೇಳ್ಬಿಟ್ಟೆ ಹೋಗಿ ಅಂತ ಹೇಳಿದ್ರಿ. ಹೋಗೋದಿದ್ರೆ ಧೈರ್ಯವಾಗಿ ಹೋಗಿ, ಆದರೆ ಹಿಂದೊಂದು ಮುಂದೊಂದು ಮಾಡಬೇಡಿ ಅನ್ನೋದನ್ನು ನೇರವಾಗಿ ಹೇಳಿದ್ದಾರೆ. ಹೋಗಿ ಅಂತ ಹೇಳಿಲ್ಲ. ನಮ್ಮ ಪಕ್ಷದಲ್ಲಿ ನಿಮ್ಮ ಮುಂದಿನ ರಾಜಕೀಯದ ಬೆಳವಣಿಗೆಯಲ್ಲಿ ಭವಿಷ್ಯ ಇಲ್ಲ ಇಲ್ಲಿ ಅಂತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿದ್ದರೆ ನಾನು ನೇರವಾಗಿ ಹೇಳಿ ಹೋಗ್ತಕ್ಕಂಥ ನಿರ್ಧಾರ ಮಾಡಿ ನಾನು ಸಂಪೂರ್ಣವಾಗಿ ಸಂತೋಷವಾಗಿ ಕಳಿಸ್ಕೊಡ್ಲಿಕ್ಕೆ ತಯಾರಾಗಿದ್ದೀನಿ ಅಂತ ಹೇಳಿದ್ದೀನಿ. ನಾನು ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಭಾಳ ಗಮನಿಸಬೇಕಾದಂಥ ಸಂಗತಿ ಏನು ಅಂತಂದರೆ, ಕುಮಾರಸ್ವಾಮಿ ಅವರು ಹೇಳಿದಂಥ ಪ್ರತಿ ಮಾತುಗಳನ್ನು ನಾವು ಅವಲೋಕಿಸಬೇಕು, ವಿಶ್ಲೇಷಣೆ ಮಾಡಬೇಕು. ಯಾವ ರೀತಿ ಅಂತಂದರೆ ನೋಡಿ, ಹಿಂದೆಲ್ಲ ಇದೇ BJP ಏನು ಮಾಡಿತ್ತು, ಜೊತೆಗೆ ಏನು ಅಂದರೆ ಮೊನ್ನೆ ಅವರು ಅದನ್ನು ಜ್ಞಾಪಿಸಿದ್ರು. ಮೊನ್ನೆ ಮಧ್ಯಪ್ರದೇಶದಲ್ಲಿ ಏನಾಯಿತು, ಇನ್ನೇನು ಶಾಸಕರು ಬರಬೇಕಾಗಿತ್ತು, ಬರುವಂಥ ಸಂದರ್ಭದಲ್ಲಿ ಯಾರು ಅಪ್ಲಿಕೇಶನ್ ಹಾಕ್ಕೊಂಡಿದ್ರಲ್ಲ ಅದೇ ತಿರಸ್ಕೃತ ಆಯಿತು, ನಾಮಿನೇಷನ್ನೇ ತಿರಸ್ಕೃತ ಆಯಿತು. ಅದೆಲ್ಲ ವಿವರಗಳನ್ನು ಕೊಟ್ಟರು. ಹಿಂದೆ BJP ಮಾಡಿದ್ದನ್ನು ಈ ಬಾರಿ ಕಾಂಗ್ರೆಸ್ DK ಶಿವಕುಮಾರ್ ನೇತೃತ್ವದಲ್ಲಿ ತುಂಬ ಸ್ಪಷ್ಟವಾಗಿ ಮಾಡಿದೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಜೊತೆಗೇನು ಅಂದರೆ ಕುಮಾರಸ್ವಾಮಿ ಹೇಳ್ತಾರೆ, ಏನಾದರೂ ಮೊದಲೇ ಅವ್ರು ಹೇಳಿದ್ದಿದ್ರೆ, ಇಲ್ಲಪ್ಪ ನಿಮ್ಮ ಪಕ್ಷದಲ್ಲಿ ನಮಗೆ ಭವಿಷ್ಯ ಇಲ್ಲ ಅಂತ ಅನಿಸಿದರೆ ನಾನೇ ಕಳಿಸ್ಕೊಡ್ತಿದ್ದೆ ಅಂತ. ಈ ಹೋಗುವಂಥವ್ರು ನೋಡಿ ಎಷ್ಟರ ಮಟ್ಟಿಗೆ ಸೇಫ್ ಆಗಿದ್ದಾರೆ ಅಂತಂದರೆ, ಹರೀಶ್, ನಿಮಗೆ ಗೊತ್ತು, ಯಾರು ಹಾಕಿದ್ರು ಅಂತ ಕಂಡು ಹಿಡಲಿಕ್ಕೂ ಸಾಧ್ಯ ಇಲ್ಲ. ಇದೊಂದು ರಹಸ್ಯ ಮತದಾನ. ಹಿಂಗಾಗೇನು ಅಂತಂದರೆ ಯಾರ್ಯಾರಿಗೆ ಯಾರ್ಯಾರ ಮನಸ್ಸಲ್ಲಿ ಏನೇನಿತ್ತಲ್ಲ ಅದನ್ನು ಅವ್ರು ತುಂಬ ಸ್ಪಷ್ಟವಾಗಿ ಮಾಡಿದ್ದಾರೆ. ಈ ರೀತಿ ಯಾವ ಸಂದೇಶ ರವಾನಿಸಬೇಕು ಆ ಸಂದೇಶವನ್ನು ರವಾನಿಸಿದ್ದಾರೆ. ಏನಂತೀರಿ? ಹೌದು ರಂಗನಾಥ್, ಕಳೆದ 2 ದಿವಸಗಳಲ್ಲಿ ಕುಮಾರಸ್ವಾಮಿ ಅವರು ಶಾಸಕರ ಬಗ್ಗೆ ತೀವ್ರ ತರದಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂಥದ್ದು ನನಗೆ ಗೊತ್ತಿದೆ, ಮತ್ತೆ ಅಂತವರು ಪಕ್ಷ ಬಿಟ್ಟು ಹೊರಗೆ ಹೋಗ್ಬೋದು ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಆದ್ರೆ ನಿನ್ನೆ ಕುಮಾರಸ್ವಾಮಿ ಅವರು ಮಾಡಿದಂತ ಸಭೆಗೆ 18 ಶಾಸಕರಲ್ಲಿ 17 ಶಾಸಕರು ಭಾಗಿಯಾಗಿದ್ರು ಅನ್ನುವಂಥದ್ದನ್ನ ಸ್ವತಃ ಕುಮಾರಸ್ವಾಮಿ ಅವರು ಹೇಳ್ಕೊಂಡಿದ್ದಾರೆ. ಅಲ್ಲಿ ಚರ್ಚೆ ಆದಂತಹ ಬಳಿಕ ಈಗ ಯಾವ ಶಾಸಕರ ಮೇಲೆ ಅನುಮಾನ ಪಡುವಂತದ್ದು ಅನ್ನುವಂಥದ್ದು, ಈಗ ಯಾವುದೇ ಒಬ್ಬ ಶಾಸಕರನ್ನ ಹೆಸರಿಡಿದು ನೀವು ಹಿಂಗೆ ಅಡ್ಡ ಮತದಾನ ಮಾಡಿದ್ದೀರಿ ಅನ್ನುವಂಥದ್ದನ್ನು ನೇರವಾಗಿ ಯಾವ ಶಾಸಕರಿಗೂ ಕೂಡ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡೋದಕ್ಕೆ ಬರೋದಿಲ್ಲ. ಹೀಗಾಗಿ ಅನೇಕ ಶಾಸಕರುಗಳನ್ನ ಹಿಂಗೆ ಹೆಸರೇಳು ಹೊರಗಡೆ ಚರ್ಚೆ ಆಗಿರುತ್ತ ಸಂದರ್ಭದಲ್ಲಿ ಅನೇಕ ಶಾಸಕರು ಕುಮಾರಸ್ವಾಮಿ ಅವರ ಬಳಿ ಹೋಗಿ ಅಳಲನ್ನು ತೋಡ್ಕೊಂಡಿದ್ದಾರೆ. ಅನಾವಶ್ಯಕವಾಗಿ ನಮ್ಮ ಹೆಸರುಗಳು ಚರ್ಚೆಗೆ ಬರ್ತಿದೆ ಅನ್ನುವಂಥದ್ದನ್ನ. ಹಾಗಾಗಿ ಕುಮಾರಸ್ವಾಮಿ ಅವರು ಇವತ್ತು ಸಾಫ್ಟ್ ಆಗಿದ್ದಾರೆ. ಅಂದ್ರೆ ಅವ್ರು ಹೇಳ್ತಿರುವಂತದ್ದು ಇಷ್ಟೇ, ಈ ಒಂದು ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಸೋಲ್ತಾರೆ ಅನ್ನುವಂಥದ್ದು ನಮಗೆ ಗೊತ್ತಿತ್ತು, ಆದ್ರೆ ನಾವೊಂದು ಪರೀಕ್ಷೆಯನ್ನ ಮಾಡಬೇಕಾಗಿತ್ತು. ನಾನೇನು ದಡ್ಡನ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅವ್ರು ಕೇಳಿದ್ದಾರೆ. ಅಂದ್ರೆ ಈ ಒಂದು ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಯನ್ನು ನಿಲ್ಲಿಸಿ ನಾನು ಗೆಲ್ಲಿಸ್ಕೊಳ್ತೀನಿ ಅನ್ನುವಂತ ಯಾವುದೇ ರೀತಿಯಂತ ಪ್ರಯತ್ನವನ್ನು ನಾವು ಮಾಡಿಲ್ಲ, ಆದ್ರೆ ಒಂದು ಪರೀಕ್ಷೆಯನ್ನ ನಾವು ಮಾಡಿದ್ದೇವೆ ಅನ್ನುವಂಥದ್ದು ಹೇಳಿದ್ದಾರೆ. ಮತ್ತೆ ಇದೇ ವಿಚಾರವನ್ನು ಇಟ್ಕೊಂಡು JDS ಹಾಗೂ ಬಿಜೆಪಿ ಮಧ್ಯೆ ದೊಡ್ಡದಾದಂತ ಬಿರುಕನ್ನ ಮೂಡಿಸಬೇಕು ಅನ್ನುವಂಥದ್ದನ್ನ ಕಾಂಗ್ರೆಸ್ ಕಾಯ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಅಂದ್ರೆ ಈ ರೀತಿಯಾದಂತ JDS ಹಾಗೂ ಬಿಜೆಪಿ ಮಧ್ಯೆ ಭಿನ್ನಾಭಿಪ್ರಾಯ ಇದೆ, ಮುಂದಿನ ಚುನಾವಣೆಗೂ ಕೂಡ ಇದೇ ಭಿನ್ನಾಭಿಪ್ರಾಯ ಇರುತ್ತೆ. ಹಾಗಾಗಿ ಅದಕ್ಕೆ ನಾವು ಅವಕಾಶ ಮಾಡಿಕೊಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಈಗ ಕುಮಾರಸ್ವಾಮಿ ಅವರು ಹೇಳಿರುವಂತದ್ದು. ಹಾಗಾಗಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ನಾನು ಕೂಡ ದೆಹಲಿಗೆ ಹೋಗ್ತೀನಿ, JP ನಡ್ಡಾ ಅಂದ್ರೆ ನಿತಿನ್ ನಬೀನ್ ಅವ್ರನ್ನ ಭೇಟಿ ಆಗ್ತೀನಿ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿಯಾಗಿ ಏನಾಯ್ತು ಅನ್ನುವಂತಹ ವಸ್ತುಸ್ಥಿತಿಯನ್ನ ನಾನು ಅವರಿಗೆ ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ ಅನ್ನುವಂಥದ್ದು ಹೇಳಿದ್ದಾರೆ. ಜೊತೆ ಇನ್ನೊಂದ್ ಕಡೆ ಬಿಜೆಪಿನೂ ಕೂಡ ಸತ್ಯಶೋಧನಾ ಸಮಿತಿಯನ್ನು ಕೂಡ ರಚನೆ ಮಾಡಿದೆ CT ರವಿ ಅವರ ನೇತೃತ್ವದಲ್ಲಿ. ಈಗ ಏನೇ ಸತ್ಯಶೋಧನಾ ಸಮಿತಿಯನ್ನು ರಚನೆ ಮಾಡಿದ್ರು ಕೂಡ ಹರೀಶ್ ಏನೇ ಸತ್ಯಶೋಧನಾ ಸಮಿತಿ ರಚನೆ ಮಾಡಿದ್ರು ಕೂಡ ಕಂಡು ಹಿಡಿಯುವಂಥದ್ದು ಹೇಗೆ? ಇದು ಒಂದು ಮಾತ್ರ ಸ್ಪಷ್ಟ, ಎಲ್ಲರ ಮೇಲೂ ಕೂಡ ಅನುಮಾನದ ಭೂತ ಅಡ್ರದಂಗೆ ಆಗ್ಬಿಡುತ್ತೆ. ಒಬ್ರಿಗೊಬ್ರು ಅನುಮಾನದಿಂದ ನೋಡ್ಲಿಕ್ಕೆ ಶುರು ಮಾಡ್ತಾರೆ, ಯಾರು ಏನು ಎತ್ತ ಅಂತ. ಇದು ಹೆಂಗೆ ಅಂತಂದರೆ ಈ ತಂಗಾಳಿಯ ನಡುವೆ ಒಂದು ಕೆಟ್ಟ ಗಾಳಿ ಬಂದಂಗೆ, ಯಾರು ಬಿಟ್ಟರು ಏನು ಅನ್ನುವಂಥದ್ದು ಗೊತ್ತಾಗೋದೇ ಇಲ್ಲ, ಆದರೆ ಎಲ್ಲರ ಮೇಲೂ ಕೂಡ ಅನುಮಾನ ಇರುತ್ತೆ. ಅಂಥ ಸ್ಥಿತಿ ಈಗ ಬಂದಿದೆ BJPಗೆ ಮತ್ತು JDSಗೆ. ಏನಂತೀರಿ? ಹೌದು ರಂಗನಾಥ್, ಬಹುಮುಖ್ಯವಾಗಿ ಯಾವ ಶಾಸಕರ ಮೇಲೂ ಕೂಡ ಅನುಮಾನ ಪಡುವಂತದ್ದು ಬಹಳ ಕಷ್ಟ. ಬಿಜೆಪಿ ನಾಯಕರುಗಳಿಗೂ ಕಷ್ಟ, JDS ನಾಯಕರುಗಳಿಗೂ ಕಷ್ಟ. ಹಾಗಾಗಿ ಕುಮಾರಸ್ವಾಮಿ ಅವರು ಅದನ್ನು ಅರ್ಥಕೊಂಡಿದ್ದಾರೆ. ಈಗ ಒಬ್ಬೊಬ್ಬರನ್ನೇ ಪಾಯಿಂಟ್ ಔಟ್ ಮಾಡ್ಕೊಂಡು ನೀವು ಅಡ್ಡ ಮತದಾನ ಮಾಡಿದ್ದೀರಿ ಅನ್ನುವಂತಹ ಪ್ರಶ್ನೆನ ಶಾಸಕರಿಗೆ ಮಾಡ್ಲಿಕ್ಕೆ ಹೋಗಲ್ಲ. ಹಂಗೆ ಒಂದ್ ವೇಳೆ ಶಾಸಕರಿಗೆ ಮಾಡಿದ್ದೇ ಆದಲ್ಲಿ ಅವರಿಗೆ ಮತ್ತಷ್ಟು ಕಾಂಗ್ರೆಸ್ನತ್ತ ಅವರಿಗೆ ಒಲವು ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ. ಮತ್ತೆ ಮುಂದಿನ ಚುನಾವಣೆಯಲ್ಲಿ ಮತ್ತೆ ಅವರು ನಾಯಕತ್ವವನ್ನೇ ವಿಶ್ವಾಸದಲ್ಲಿ ತೆಗೆದುಕೊಳ್ಳದೆ ಇರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಈಗ
ಯಾವ ಶಾಸಕರ ಮೇಲೂ ಅವರಿಗೆ ಈಗ ಏನು ಅನುಮಾನಗಳು ಇಲ್ಲ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಜೊತೆಗೆ ಇದನ್ನ ಮುಂದುವರಿಸೋದಿಲ್ಲ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ದಾರೆ. ಪಕ್ಷದ ವೇದಿಕೆಯಲ್ಲಿ ಇವರು ಅಡ್ಡ ಮತದಾನ ಮಾಡಿದ್ದಾರೆ, ಇವರು ಅಡ್ಡ ಮತದಾನ ಮಾಡಿಲ್ಲ ಅನ್ನುವಂಥ ಚರ್ಚೆಗಳನ್ನ ಇನ್ನ ಮುಂದುವರ್ಸೋಕೆ ಹೋಗೋದೇ ಇಲ್ಲ. 2028ರ ಚುನಾವಣೆಗೆ ಬಿಜೆಪಿ ಹಾಗೂ ಜೆಡಿಎಸ್ ಒಟ್ಟಿಗೆ ಹೇಗೆ ಚುನಾವಣೆನ ಎದುರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಮುಂದೆ ಯೋಚನೆ ಮಾಡ್ತೀವಿ ಅನ್ನುವಂಥದ್ದು ಹೇಳ್ತಿದ್ದಾರೆ. ಮತ್ತೆ ಸಹಜವಾಗಿ ಬಿಜೆಪಿಯಲ್ಲೂ ಕೂಡ ಇದೇ ರೀತಿಯಂತ ಬೆಳವಣಿಗೆ ಆಗುತ್ತೆ. ಯಾರ ಒಬ್ಬರನ್ನೇ ಪಾಯಿಂಟ್ ಔಟ್ ಮಾಡಿ ಇಂಥವ್ರು ವೋಟ್ ಹಾಕಿಲ್ಲ, ಇಂಥವ್ರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂಥದ್ದನ್ನ ಮಾಡಕ್ ಹೋಗೋದಿಲ್ಲ ಅನ್ನುವಂಥದ್ದು ಕೂಡ ಇವತ್ತಿನ ಈ ಒಂದು ಚರ್ಚೆಯಲ್ಲಿ ಕುಮಾರಸ್ವಾಮಿ ಅವರಿಂದ ವ್ಯಕ್ತ ಆಗಿರ್ತಕ್ಕಂಥ ಭಾವನೆ. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇನ್ನು